ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ರಂಜಿತಾ ರೇವಣ್ಣ. ಮದುವೆಯಾದ 15 ದಿನಕ್ಕೆ ಗಂಡನನ್ನು ಕೊಂದ ರಾಧಿಕಾ. ರಘುವಂಶಿ ಕೊಲೆ ಬೆನ್ನಲ್ಲೇ ಮತ್ತೊಂದು ಹನಿಮೂನ್ ಹತ್ಯೆ ಪ್ರಕರಣ ದಾಖಲಾಗಿದೆ. ಇಷ್ಟವಿಲ್ಲದ ಮದುವೆ ಮಾಡಿಕೊಂಡು ಗಂಡನನ್ನ ಕೊಲೆ ಮಾಡುವ ಪ್ರಕರಣಗಳು ದೇಶಾದ್ಯಂತ ಭಾರಿ ಸದ್ದು ಮಾಡ್ತಾ ಇದೆ. ಇನ್ನು ಹೆಂಡತಿಯೊಂದಿಗೆ ಹನಿಮೂನ್ಗೆ ಹೋಗಿದ್ದಂತ ರಾಜ ರಘುವಂಶಿ ಹತ್ಯೆ ಪ್ರಕರಣ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇದರ ಬೆನ್ನಲ್ಲಿಯೇ ಈಗ ಮತ್ತೊಂದು ಗಂಡನ ಕೊಲೆ ಕೇಸ್ ಬೆಳಕಿಗೆ ಬಂದಿರುವಂಥದ್ದು. ಇಡೀ ದೇಶವೇ ಸಂಚಲನ ಮೂಡಿಸಿದಂತ ಅಥವಾ ಬೆಚ್ಚಿಸಿದಂತ ಒಂದು ಕೊಲೆ ಪ್ರಕರಣ ಅಂತ ಹೇಳಿದ್ರೆ ಹನಿಮೂನ್ ಹತ್ಯೆ. ಮೇಘಾಲಯದಲ್ಲಿ ರಾಜ ರಘುವಂಶಿಯನ್ನ ತನ್ನ ಹೆಂಡತಿ ಸೋನಂ ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಕೊಲೆಯನ್ನ ಮಾಡ್ತಾಳೆ. ಇನ್ನು ಮದುವೆಯಾಗಿ 15 ದಿನಕ್ಕೆ ಅಂದ್ರೆ ಅವ್ರದ್ದು ಒಂದು 12 ದಿನಕ್ಕೆ ಇಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಕೇಸ್ ದಾಖಲಾಗಿದೆ. ಮದುವೆಯಾಗಿ ಕೇವಲ 15 ದಿನಕ್ಕೆ ಗಂಡ ತನ್ನೊಂದಿಗೆ ದೈಹಿಕ ಸಂಬಂಧ ಬೆಳೆಸಲು ಬಲವಂತ ಮಾಡ್ತಾ ಇದ್ದಾನೆ ಅಂತ ಕೋಪಗೊಂಡಂತ ಹೆಂಡತಿ ಕೊಲೆ ಮಾಡಿದ್ದಾಳೆಂಬ ವಿಚಾರ ಇದೀಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಹೆಂಡತಿ ಅನೈತಿಕ ಸಂಬಂಧ ಅಥವಾ ಮದುವೆಗೆ ಮೊದಲಿದ್ದ ಪ್ರೇಮ ಸಂಬಂಧದ ಒಂದು ಕಾರಣಕ್ಕೆ ಮದುವೆ ಮಾಡ್ಕೊಂಡಂತ ಗಂಡನನ್ನೇ ಕೊಲೆ ಮಾಡುವ ಘಟನೆಗಳು ಹೆಚ್ಚಾಗಿ ವರದಿ ಆಗ್ತಾ ಇದೆ. ಇನ್ನು ಇದೇ ನಿಟ್ಟಿನಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಇಂದೋರ್ನ ಉದ್ಯಮಿ ರಾಜ ರಘುವಂಶಿ ಆತನ ಹೆಂಡತಿಯೇ ಹನಿಮೂನ್ಗೆ ಕರೆದೊಯ್ತಾಳೆ. ಟಿಕೆಟ್ ಬುಕ್ ಮಾಡೋದೇನು, ಹೋಟೆಲ್ ಬುಕ್ ಮಾಡೋದೇನು, ಎಲ್ಲ ನಾಟಕ ಆಡ್ಕೊಂಡು ಮದುವೆಯಾಗಿ ತನ್ನ ಗಂಡನಿಗೆ 10 ಲಕ್ಷ ರೂಪಾಯಿ ಚಿನ್ನ ಒಡವೆಗಳನ್ನು ಕೂಡ ಹಾಕ್ಸ್ಕೊಂಡು ಹನಿಮೂನ್ಗೆ ಕರೆದೊಯ್ತಾಳೆ. ನಂತರ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿದ ಸುದ್ದಿ ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲಿಗೆ ಮತ್ತೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಇಂತಹದೇ ಒಂದು ಘಟನೆ ನಡೆದಿದೆ. ಮದುವೆ ಮಾಡಿಕೊಂಡು ಗಂಡನೊಂದಿಗೆ ಸಂಸಾರ ಆರಂಭಿಸಿದ ಕೇವಲ 15 ದಿನಕ್ಕೆ ಗಂಡನನ್ನ ಕೊಲೆ ಮಾಡಿರುವಂತ ಘಟನೆ ಬೆಳಕಿಗೆ ಬಂದಿದೆ. ಈ ರೀತಿಯಾಗಿ ಘಟನೆ ನಡೆದಿರುವಂಥದ್ದು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಒಂದು ಬೆಚ್ಚಿ ಬೀಳಿಸುವಂತ ಘಟನೆ ಆಗಿದೆ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಗಂಡ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಅಥವಾ ಮದುವೆ ಆಗಿರೋಳ ಜೊತೆ ಇನ್ನೊಬ್ಬ ಯಾರೋ ಪ್ರೇಯಸಿ ಸಂಬಂಧ ಇಟ್ಕೊಂಡಿದ್ದ. ಅವಳು ಇವಾಗ ಬೇಡ ಅಂದು ಅಂದ್ಬಿಟ್ಟು ಓಯೋ ರೂಮ್ಗೆ ಕರ್ಕೊಂಡೋಗಿ ಮರ್ಡರ್ ಮಾಡುವಂಥದ್ದು. ಮದುವೆಯಾಗ 12 ದಿನಕ್ಕೆ ನನ್ನ ಗಂಡ ಬೇಡ ಪ್ರಿಯಕರನೇ ಬೇಕು ಅಂದ್ಬಿಟ್ಟು ಹನಿಮೂನ್ ಕರ್ಕೊಂಡೋಗಿ ಹತ್ಯೆ ಮಾಡುವಂಥದ್ದು. ಅಥವಾ ಇನ್ನೊಂದು ಕೇಸ್ ನಮಗೂ ಕೂಡ ಗೊತ್ತಿರೋ ಹಾಗೆ ಲಂಡನ್ನಿಂದ ಗಂಡ ಸರ್ಪ್ರೈಸ್ ಕೊಡೋದಕ್ಕೆ ಬಂದ್ರೆ ಪ್ರಿಯಕರನ ಜೊತೆ ಅವನ್ನ ಸಾಯಿಸ್ಬಿಟ್ಟು ಡ್ರಮ್ ಒಳಗಡೆ ಹಾಕ್ಬಿಟ್ಟು ಸಿಮೆಂಟ್ ಹಾಕಿ ಮುಚ್ಚಿರುವಂಥದ್ದು. ಅಥವಾ ಗಂಡ ಹಿಂಸೆ ಕೊಡ್ತಾ ಇದ್ದ ಅಥವಾ ರೀಲ್ಸ್ ಮಾಡಬೇಡ ಅಂತ ಹೇಳ್ದ ಅನ್ನೋ ಕಾರಣಕ್ಕೋಸ್ಕರ ಹ್ಯಾಂಗ್ ಮಾಡಿರುವಂಥದ್ದು. ಈ ರೀತಿಯಾಗೆಲ್ಲ ಘಟನೆಗಳು ಒಂದಾದ್ಮೇಲೆ ಒಂದು ಆಗ್ತಾನೆ ಇದೆ. ಮದುವೆ ಅನ್ನೋದನ್ನ ಏನ್ ಅನ್ಕೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆಯಾಗಿ ಉಳಿತಾ ಇರುವಂಥದ್ದು. ಇನ್ನು ಹೊಸದಾಗಿ ಮದುವೆ ಆಗಿರುವಂತ ಮಹಿಳೆ ತನ್ನ ಗಂಡನನ್ನ ಕ್ರೂರವಾಗಿ ಕೊಂದಿದ್ದಾಳೆ. ಈ ರೀತಿಯಾಗಿ ಘಟನೆ ಏನು ಈಗ ಬುಧವಾರ ರಾತ್ರಿ ಸುಮಾರು 12:30ಕ್ಕೆ ನಡೆದಿರುವಂಥದ್ದು. ಗಂಡನ ಮೇಲೆ ಕೊಡಲಿಯಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾಳೆ. ಎಷ್ಟು ಕ್ರೂರ ಮನಸ್ಥಿತಿ ಆಕೆಗೆ ಬಂದಿರಬೇಕು. ಯಾರ ತಪ್ಪಿತ್ತು ಹಾಗಾದ್ರೆ? 27 ವರ್ಷದ ಮಹಿಳೆ ರಾಧಿಕಾ, 53 ವರ್ಷದ ಅನಿಲ್ ಲೋಖಂಡೆ 2ನೇ ಮದುವೆ ಆಗಿರ್ತಾಳೆ. ಇನ್ನು ಲೋಖಂಡೆ ಏನಿದ್ರು ಅವರ ಹೆಂಡತಿ, ಮೊದಲ ಹೆಂಡತಿ ಏನಿದ್ರು ಅವರು ಕ್ಯಾನ್ಸರ್ನಿಂದ ನಿಧನರಾಗಿರ್ತಾರೆ. ಇನ್ನು 2ನೇ ಮದುವೆ ಆಗಿ ಕೇವಲ 15 ದಿನಗಳಲ್ಲಿ ರಾಧಿಕಾ ತನ್ನ ಗಂಡನ ಮೇಲೆ ಈ ರೀತಿಯಾಗಿ ಕೊಡಲಿಯಿಂದ ಹಲ್ಲೆಯನ್ನ ನಡೆಸ್ಕೊಂಡಿದ್ದಾಳೆ. ಯಾಕೆ ನಡೆಸಿದ್ದಾಳೆ? ಈ ಕೊಲೆಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ನಾವು ಆಗ್ಲೇ ಮಾತನಾಡ್ಬೇಕಿದ್ರೆ ಹೇಳ್ದೆ ನಾನು. ಇನ್ನು ಪೊಲೀಸರ ಪ್ರಕಾರ ರಾಧಿಕಾ ತನ್ನ ಗಂಡನೊಂದಿಗೆ ದೈಹಿಕ ಸಂಬಂಧ ಹೊಂದಲು ಅಥವಾ ವೈವಾಹಿಕ ಜವಾಬ್ದಾರಿಗಳನ್ನ ನಿಭಾಯಿಸಲು ತಯಾರಿರೋದಿಲ್ಲ ಅಥವಾ ಇಷ್ಟ ಇರೋದಿಲ್ಲ. ಇನ್ನು ಈ ಬಗ್ಗೆ ಇಬ್ಬರ ನಡುವೆ ಹಲವು ಬಾರಿ ಜಗಳ ಕೂಡ ಆಗಿರುತ್ತೆ. ಆದ್ರೂ ಕೂಡ ಗಂಡ ಏನ್ ಮಾಡಿರ್ತಾನೆ, ತನ್ನೊಂದಿಗೆ ದೈಹಿಕ ಸಂಪರ್ಕ ಹೊಂದಲು ಬಲವಂತವನ್ನ ಮಾಡಿರ್ತಾನೆ. ಈ ಬಲವಂತ ಮಾಡಿದಕ್ಕೆ ಕೋಪಗೊಂಡಂತ ಹೆಂಡತಿ ಏನ್ ಮಾಡಿದ್ದಾಳೆ, ಕೊಡಲಿಯಿಂದ ರಾತ್ರೋರಾತ್ರಿ ಗಂಡನನ್ನ ಕ್ರೂರವಾಗಿ ಕೊಚ್ಚಿ ಸಾಯಿಸಿದ್ದಾಳೆ. ಈ ರೀತಿಯಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಕುಪ್ವಾಡ್ MIDC ಪೊಲೀಸ್ ಠಾಣೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ನೋಡೋದಾದ್ರೆ ರಾಧಿಕಾ ಕೋಪದಿಂದ ರಾತ್ರಿ ಕೊಡಲಿ ತೆಗೆದುಕೊಂಡು ಮಲಗಿದ್ದಂತ ಗಂಡನ ತಲೆಗೆ ಹೊಡೆದಿದ್ದಾಳೆ. ಆಗ ಆಕೆಯ ಗಂಡ ಅನಿಲ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಗಂಡ ಅನಿಲ್ ಅನ್ನ ಕೊಲೆ ಮಾಡಿದ ನಂತರ ಆಕೆ ಏನ್ ಮಾಡಿದ್ದಾಳೆ, ತಪ್ಪಿಸ್ಕೊಳ್ಳಿಕ್ಕೋ ಅಥವಾ ಎಲ್ಲೋ ಓಡೋಗೋದಿಕ್ಕೂ ಕೂಡ ಪ್ರಯತ್ನ ಪಟ್ಟಿಲ್ಲ. ಅವಳೇ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾಳೆ. ಇನ್ನು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೃತ ದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕೂಡ ಕಳಿಸಿದ್ದಾರೆ. ಇನ್ನು ಇತ್ತ ಆರೋಪಿ ಮಹಿಳೆಯನ್ನ ಬಂಧನ ಕೂಡ ಮಾಡಿದ್ದಾರೆ. ಈ ರೀತಿಯಾಗಿ ಇಷ್ಟವಿಲ್ಲದ ಮೇಲೆ ಮದುವೆ ಮಾಡ್ಕೊಳ್ಳೋದು ಯಾಕೆ?
ಮದುವೆ ಮಾಡಿಕೊಂಡು ಗಂಡನನ್ನ ಕೊಲೆ ಮಾಡೋದು ಯಾಕೆ? ಈ ರೀತಿಯಾಗೆಲ್ಲ ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಬಹಳಷ್ಟು ಒಂದು ರೀತಿಯಾಗಿ ಮದುವೆನೇ ಬೇಡವಾ ಅಥವಾ ಮದುವೆನೇ ಆಗಬಾರ್ದಾ, ಮದುವೆ ಮೇಲೆ ನಂಬಿಕೆಗಳು ಎಲ್ಲೋ ಸತ್ತೋಗ್ತಾ ಇದೆಯಾ, ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಮದುವೆಯನ್ನ ಮೊದಲೇ ಮುರಿದುಕೊಳ್ಬೋದಲ್ಲ, ಆಗ ಒಂದು ಜೀವವಾದರೂ ಉಳಿಯುತ್ತಪ್ಪ. ಇನ್ನು ಸುಮ್ಮನೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮನೆಯವರು ತಾಯ್ಕೋ ಅಥವಾ ತನ್ನ ವಿಚಾರಗಳನ್ನ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಇಲ್ದೇನೋ ಮದುವೆ ಆಗುವಂಥದ್ದು, ಇಲ್ಲ ಗಂಡ ಹೆಂಡತಿಯನ್ನ ಸಾಯಿಸುವಂಥದ್ದು, ಹೆಂಡತಿ ಗಂಡನನ್ನ ಸಾಯಿಸುವಂಥದ್ದು. ಈ ತುಂಬ ಹಿಂದೆ ಯಾಕೆ ಇತ್ತೀಚೆಗೆ ನಡೆದಂಥ ರಾಜ ರಘುವಂಶಿ ಪ್ರಕರಣದಂತೆಯೇ 1 ವಾರದ ಮುಂಚೆ ಮೇಘಾಲಯಕ್ಕೆ ಹೆಂಡತಿಯನ್ನ ಕರೆದುಕೊಂಡು ಹನಿಮೂನ್ಗೆ ಹೋಗಿದಂಥ ಗಂಡನನ್ನ ಅವಳೇ ತನ್ನ ಪ್ರಿಯಕರನ ಜೊತೆ ಸೇರಿ ಕೊಲೆಯನ್ನ ಮಾಡ್ತಾಳೆ, ಕಂದಕಕ್ಕೆ ತಳ್ತಾಳೆ. ಇನ್ನು ಆ ಪ್ರಕರಣ ಮಾಸೇ ಇಲ್ಲ. ಈಗ ಆಲ್ರೆಡಿ ಈ ಥರದ ಒಂದು ಪ್ರಕರಣ ಆಗಿರುವಂಥದ್ದು. ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ ಯಾಕೆ ಈ ರೀತಿ ಪ್ರಕರಣಗಳು ಹೆಚ್ಚಾಗ್ತಾನೆ ಇದೆ, ಅಥವಾ ಯಾಕೆ ಈ ರೀತಿ ಕೊಲೆಗಳಾಗ್ತಾ ಇದೆ ಅನ್ನುವಂಥದ್ದು.